ಪಾಸ್ಪೋರ್ಟ್ ಅನ್ನ ಇಬ್ಬರು ವ್ಯಕ್ತಿಗಳು ಬಳಕೆ ಮಾಡೋದಕ್ಕೆ ಯತ್ನಿಸಿರುವಂತ ಘಟನೆ ನಡೆದಿದೆ. ಒಬ್ಬನ ವೀಸಾ ಪಾಸ್ಪೋರ್ಟ್ ಇಬ್ಬರು ಯಾಕೆ ಬಳಸ್ತಾ ಇದ್ದಾರೆ? ಇಬ್ಬರು ಯುಕೆ ಪ್ರಯಾಣಕ್ಕೆ ಯತ್ನಿಸಿರುವಂತ ಘಟನೆ ನಡೆದಿದೆ. ಪ್ರಕರಣ ಸಂಬಂಧ ಓರ್ವ ಶ್ರೀಲಂಕಾ ಮೂಲದ ವ್ಯಕ್ತಿಯ ಬಂಧನ ಆಗಿದೆ. ಸ್ನೇಹಿತನಿಗೆ ತನ್ನ ವೀಸಾ ಕೊಟ್ಟು ತಾನು ಅರೆಸ್ಟ್ ಆಗಿದ್ದಾನೆ ಆರೋಪಿ. ಶ್ರೀಲಂಕಾ ಮೂಲದ ಕಾಂಡಿಯಾ ರಾಜಗೋಪಾಲ್ ಬಂಧಿತ ಆರೋಪಿ. ಕಳೆದ ಭಾನುವಾರ ಯುಕೆಗೆ ಪ್ರಯಾಣಿಸಬೇಕಿತ್ತು ಬಂಧಿತ ಆರೋಪಿ. ಪ್ಯಾಸೆಂಜರ್ ಎಕ್ಸ್ಚೇಂಜ್ ಬಳಿ ಫ್ಲೈಟ್ಗಾಗಿ ಕಾಯ್ತಾ ಇದ್ದ ಆರೋಪಿ. ವೀಸಾ ಪಾಸ್ಪೋರ್ಟ್ ಕಳೆದಿದ್ದರ ಬಗ್ಗೆ ಹೇಳ್ಕೊಂಡಿದ್ದ. ರಾಜಗೋಪಾಲ್ ಪೊಲೀಸ್ ವಿಚಾರಣೆ ವೇಳೆ ಆರೋಪಿಯ ಖತರ್ನಾಕ್ ಪ್ಲಾನ್ ಬೆಳಕಿಗೆ ಬಂದಿದೆ. ಆರೋಪಿ ವೀಸಾ ಮೂಲಕ ಯುಕೆಗೆ ಪ್ರಯಾಣ ಬೆಳೆಸಿದ್ದ. ಮೊದಲೇ ಏರ್ಪೋರ್ಟ್ಗೆ ತನ್ನ ಸ್ನೇಹಿತನನ್ನ ಕರೆಸಿಕೊಂಡಿದ್ದ ಆರೋಪಿ. ತನ್ನ ದಾಖಲಾತಿಯನ್ನ ಸ್ನೇಹಿತನಿಗೆ ಕೊಟ್ಟು ಯುಕೆಗೆ ಕಳಿಸಿದ್ದ ಆರೋಪಿ. ಈಗ ಸ್ನೇಹಿತನ ಪರವಾಗಿ ಆರೋಪಿ ಪೊಲೀಸರ ಅತಿಥಿಯಾಗಿದ್ದಾನೆ. ತನ್ನ ಪಾಸ್ಪೋರ್ಟ್ ವೀಸಾವನ್ನ ತನ್ನ ಸ್ನೇಹಿತನಿಗೆ ಕೊಟ್ಟು ಆತ ಬಳಕೆ ಮಾಡೋದಕ್ಕೆ ಹೇಳಿದ್ದ. ತಾನು ಏರ್ಪೋರ್ಟಿಗೆ ಹೋಗಿದ್ದ, ಜೊತೆಗೆ ಸ್ನೇಹಿತನನ್ನ ಕೂಡ ಕರೆಸಿಕೊಂಡಿದ್ದ. ತಾನು ಏರ್ಪೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ನನ್ನ ಪಾಸ್ಪೋರ್ಟ್ ವೀಸಾ ಕಳೆದು ಹೋಗಿದೆ ಅಂತ ಆ ಏರ್ಪೋರ್ಟ್ನ ಸಿಬ್ಬಂದಿಗಳಿಗೆ ಹೇಳಿದ್ದಾನೆ. ಆದ್ರೆ ನೋಡ್ತಾ ಆತ ಮಾಡಿದ್ದು ಆತನ ಸ್ನೇಹಿತನಿಗೆ ಕೊಟ್ಟಿದ್ದಾನೆ ಆ ವೀಸಾ ಮತ್ತು ಪಾಸ್ಪೋರ್ಟ್ ಅನ್ನ. ತಕ್ಷಣ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಒಂದೇ ಪಾಸ್ಪೋರ್ಟ್ ವೀಸಾವನ್ನ ಇಬ್ಬರು ಬಳಕೆ ಮಾಡೋದಕ್ಕೆ ಮುಂದಾಗಿರುವ ಘಟನೆ ಇದು. ಶ್ರೀಲಂಕನ್ ನ್ಯಾಷನಲ್ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ. ಈತ ಏನು ಮಾಡ್ತಾನೆ, ಬೇರೆ ದೇಶದಿಂದ ಬಂದು ಮತ್ತು ಆತನ ಸ್ನೇಹಿತನಿಗೂ ಕೂಡ ಇದೇ ಏರ್ಪೋರ್ಟ್ಗೆ ಬರಲಿಕ್ಕೆ ಅಂತಂದು ತಿಳಿಸಿರ್ತಾನೆ. ಬಂದು ಅಲ್ಲಿ ಒಳಗಡೆಗೆ ಪ್ಯಾಸೆಂಜರ್ ಎಕ್ಸ್ಚೇಂಜ್ ಆಗ್ತಕ್ಕಂಥ ಸಮಯದಲ್ಲಿ ಈತನ ವೀಸಾ ಮತ್ತು ಟಿಕೆಟ್ ಏನಿರುತ್ತೆ ಇದನ್ನು ಆತನ ಸ್ನೇಹಿತನಿಗೆ ಕೊಡ್ತಾನೆ. ಸ್ನೇಹಿತನಿಗೆ ಕೊಟ್ಟು ಆತನ ಸ್ನೇಹಿತ ಬೇರೆ ಒಂದು ಫಾರಿನ್ ಕಂಟ್ರಿಗೆ ಫ್ಲೈ ಆಗ್ತಾನೆ. ಅದಾದ ನಂತರ ಇವನು ಅಲ್ಲಿ ಟಿಕೆಟ್ ಬುಕ್ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇರುವಾಗ ಅಲ್ಲಿ ಇರ್ತಕ್ಕಂಥ ಏರ್ಪೋರ್ಟ್ ಅಥಾರಿಟೀಸ್ನವ್ರಿಗೆ ಗಮನಕ್ಕೆ ಬಂದು ನಮ್ಮ ಗಮನಕ್ಕೆ ತೊಗೊಂಡು ಬರ್ತಾರೆ. ಇಮಿಡಿಯೇಟ್ಲಿ ಅದೇನಿದೆ ಅಂತಂದು ಪರಿಶೀಲನೆ ಮಾಡಿ ಒಂದು ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ಆತನು ಕೂಡ ವಶಕ್ಕೆ ಪಡ್ಕೊಂಡು ಅದೇನು ಕಾನೂನು ಕ್ರಮ ಜರುಗಿಸಬೇಕು ಅದನ್ನು ಜರುಗಿಸಲಾಗಿದೆ. ರೀಸನ್ನು ಬೇರೆ ದೇಶಕ್ಕೆ ಹೋಗಬೇಕು, ಅಲ್ಲಿ ನಾವು ರೆಫ್ಯೂಜಿ ಸ್ಟೇಟಸ್ನ ನಾವು ಕ್ಲೇಮ್ ಮಾಡಬೇಕು ಅಂತಂದು ಇದೆ. ಸೊ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇರ್ತಾನೆ. ಮೂಲತಃ ಶ್ರೀಲಂಕನ್ ನ್ಯಾಷನಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.